ಜೈ ಶಂಕರ. ಹರ ಹರ ಮಹಾದೇವ. ಈ ದಿನ ಒಂದು ಸ್ವಲ್ಪ ವಿಶೇಷವಾದ ದಿನ ಆಗಿದೆ. ರಾಜಕೀಯ ಮತ್ತು ಸರ್ಕಾರ, ನ್ಯಾಯಾಲಯ, ತನಿಖಾ ಸಂಸ್ಥೆ, ಈ ಎಲ್ಲ ಸಂಪರ್ಕಗಳಲ್ಲೂ ಕೂಡ ಈ ದಿನ ಒಂದು ವಿಶೇಷವಾದ ದಿನ. ಏನದಾಗಾದ್ರೆ ಅಂತ ಪ್ರಶ್ನೆ ಏನಂದರೆ, ಈ ಸರ್ಕಾರದ ಮೇಲೆ, ಸರ್ಕಾರದ ಆಡಳಿತ, ಮುಖ್ಯಮಂತ್ರಿ ಮೇಲೆ ಈ ತನಿಖಾ ಸಂಸ್ಥೆಗಳು ಅಥವಾ ಯಾರ್ಯಾರು ಸಾರ್ವಜನಿಕರು ಆಳಮೂಳ ಈ ಆರೋಪ MLAಗಳು ಇವರೆಲ್ಲ ಸೇರ್ಕೊಂಡು ಎಚ್ಚೆತ್ತ ಮಾಡಿದರು. ಸರಿಯಿಲ್ಲ ಸಿದ್ದಪ್ಪ ಅಂತ. ಸರಿಯಪ್ಪ, ಅದನ್ನು ಭಾಳ ಕಷ್ಟ ಬಿದ್ದು ಏನೇನೋ ಸಾಹಸ ಮಾಡಿರು. ಅದ್ರ ಬಗ್ಗೆ ನನ್ನ ಪ್ರತಿ ಹಂತವನ್ನು ಕೂಡ ನಿಷ್ಪಕ್ಷಪಾತವಾಗಿ, ಜ್ಯೋತಿಷಾಧಾರವಾಗಿ ಪರಿಶೀಲನೆ ಮಾಡಿ ಪ್ರತಿ ಹಂತದ ನಡವಳಿಕೆಯನ್ನು ಕೂಡ ನಾನು ವಿಶ್ಲೇಷಣೆ ಮಾಡಿ ಆಗಿಂದಾಗ ವರದಿ ಮಾಡಿದ್ದೀನಿ. ಒಟ್ಟಾರೆ ಅದರಲ್ಲಿ ಏನು ವರದಿ ಮಾಡೀನಿ, ಇದು ಮುಂದಿನ ದಿನಗಳಲ್ಲಿ ಒಂದೇ ಒಂದು ಆಧಾರ ಎಲ್ಲವನ್ನು ಹೇಳೀನಿ, ಪ್ರತಿ ದಿನದ ಆಧಾರನೂ ಹೇಳೀನಿ. ಆಮೇಲೆ ಪ್ರತಿ ಹಂತ ರಾಜ್ಯಪಾಲ ಏನು ಮಾಡ್ತಾನೆ, ಹೈಕೋರ್ಟ್ ಏನು ಮಾಡ್ತತಿ, ಸಿದ್ದರಾಮಯ್ಯ ಏನು ಮಾಡ್ತಾನೆ, ಇವೆಲ್ಲ ಒಂದೊಂದೇ ಏನೇನಾಗ್ತವೆ, ಕೊನೆಗೆ ಮೂಡ ಏನು ಮಾಡ್ತೈತಿ, ಲೋಕಾಯುಕ್ತ ಏನು ಮಾಡ್ತೈತಿ, ಅಥವಾ ED ಏನು ಮಾಡ್ತೈತಿ, ಈ ರೀತಿ ಪ್ರತಿ ಹಂತಕ್ಕೂ ಆವ ಘಟ್ಟಗಳನ್ನು ವಿಶ್ಲೇಷಣೆ ಮಾಡಿ ಬರೆದಿದ್ದೀನಿ. ಅವು ಎಲ್ಲನೂ ಕೂಡ ಅದೇ ಥರ ನಡ್ಕೊಂಬಂದ್ಬಿಟ್ಟಿವೆ. ನಡ್ಕೊಂಡು ಸೀದಾ ಬಂದು ಗುರಿ ಮುಟ್ಟಿದಾವ. ಏನು ಪ್ರಥಮವಾಗಿ ಈ ಯಾರೋ ಕಂಪ್ಲೇಂಟ್ ಕೊಟ್ಟ, ಅದು ಸಾಮಾನ್ಯ ಸಂಗತಿ. ಯಾರಿಗೆ? ರಾಜ್ಯಪಾಲರು ಕೊಟ್ಟ. ಕಣಕ್ಕೆ ಹೋಗ್ರಪ್ಪ, ಏನು ತನಿಖೆ ಮಾಡ್ಕೊಳ್ರ. ಸರಿ, ಸಿದ್ದರಾಮಯ್ಯ ಅದಕ್ಕೆ ಎದುರಾಗಿ ಡಮರ್ ಅಂತ ಒಂದು ಎದುರು ಪಾರ್ಟಿ ಕೇಸ್ ಹಾಕ್ಬಿಟ್ಟು, ನಾನು ಅಂಥದ್ದೇನು ಮಾಡಿಲ್ಲ, ನಾನು ಯಾಕೆ ತನಿಖೆ ಮಾಡ್ಬೇಕಂತ. ನಾವೇನು ಮಾಡಿದೆ? ಇಲ್ಲ ಅದನ್ನು ನೋಡಿ ಪರಿಶೀಲನೆ ಮಾಡಿದಾಗ ಅದು ತನಿಖೆ ಮಾಡೋಕ್ಕೆ ಆದೇಶ ಕೊಡುತ್ತೆ ಉಚ್ಚ ನ್ಯಾಯಾಲಯ ಅಂತ ಹೇಳಿದ್ದೆ. ಅದರಂತೆ ನೀನು ಸರ್ವೋಚ್ಚ ನ್ಯಾಯಾಲಯದ ಸಿಂಗಿನ ಅದಾರನ್ನ ಕರ್ಕೊಂಬಂದ ಸಿದ್ದರಾಮಯ್ಯ. ಆದರೂ ಕೂಡ ಉಚ್ಚ ನ್ಯಾಯಾಲಯ ತನಿಖೆ ಮಾಡಿಬಿಡು ಅಂದ್ಬಿಡ್ತು. ಅದೇ ಮೊದಲನೇ ಹಂತ ಸ್ಟಾರ್ಟ್ ಆಗೋಯ್ತು. ಏನಾಗೋಯ್ತು? ಹೇಳಿದ ಮಾತು, ಈ ಸರ್ವೋಚ್ಚ ನ್ಯಾಯಾಲಯ ಸಿಂಗಿ ಬಂದರೂ ಕೋರ್ಟು ಸಿದ್ದರಾಮಯ್ಯನ ವಿಚಾರಣೆ ಮಾಡುತ್ತೆ, ಬಿಡದವ ಅಂತ ಹೇಳಿದ್ದೆ. ನೆಕ್ಸ್ಟ್ ಏನಾಗ್ತದಪ್ಪ ಅಂದರೆ, ಆ ನಂತರ ಅದರಲ್ಲಿ ಮುಂದುವರೆದು ಏನಾಗ್ತದಪ್ಪ ಅಂದರೆ, ಅದರಲ್ಲಿ ಯಾರು ಲೋಕಾಯುಕ್ತಕ್ಕೆ ಹೋಗುತ್ತೆ, ತನಿಖೆ ಹಂತದಲ್ಲಿ ಅದು ಬಿದ್ದು ಹೋಗ್ತದೆ ಅಂತ ಬರೆದೆ. ಅದೆಲ್ಲ ಲಿಖಿತವಾಗಿದ್ದಾವೆ. ನಾನು ನಾಳೆ ನಡೆದು ಎಲ್ಲ ಯಾವಾಗ ಹೇಳಿದ್ನಿ ಎಲ್ಲ ಹಾಕ್ತೀನಿ ನನ್ನ ಕಡೆಯಿಂದ ತೆಗ್ದು. ಆಮೇಲೆ ಅಲ್ಲಿ ಏನಾಗೋಯ್ತು, ನಂದು ಸ್ವಲ್ಪ ಕಾನೂನು ಕೂಡ ವಿಶ್ಲೇಷಣೆ ಮಾಡೋಕ್ಕೆ ಬರ್ತದೆ. ನಾನು ಜ್ಯೋತಿಷನೂ ನೋಡ್ತೀನಿ, ಕಾನೂನು ನೋಡ್ತೀನಿ. ಈಗ ಇಲ್ಲಿ ಏನಾಯಿತು, ಇವರು ಪಬ್ಲಿಕ್ಸು, ಯಾರು ಮುಖ್ಯಮಂತ್ರಿ ಹೆಂಡತಿ ಪಬ್ಲಿಕ್ ಆಗ್ತಾರೆ ಅಂದರೆ ಅವರು ಸರ್ಕಾರದ ಅಧಿಕಾರದಾಗಿಲ್ಲ, ಅವ್ರ ಮೇಲೆ ಭ್ರಷ್ಟಾಚಾರ ಕಾಯ್ದೆ ಬರೋದೇ ಇಲ್ಲ. ಇನ್ನಿಬ್ರು ಅವರಷ್ಟೇ, ಈ ಮೂವರು ಕೂಡ ಭ್ರಷ್ಟಾಚಾರ ಕಾಯ್ದೆಗೆ ಬರೋದಿಲ್ಲ, ಅವ್ರ ಮೇಲೆ ಕೇಸೇ ಹಾಕಕ್ಕೆ ಬರೋದಿಲ್ಲ. ಅದು ಯಾವುದೋ PCR ಆಗಿ ಅಂತಾರೆ, ಅದು ಏನೋ ಒಂಥರ ಕ್ರಿಮಿನಲ್ ಅಪ್ಲೈ ಆಗ್ತದೆ. PCR ಕ್ರಿಮಿನಲ್ ಇದ್ದರೆ ಆ PCR ಅಂತ ಬರೋದಿಲ್ಲ, ಕ್ರಿಮಿನಲ್ ಕೋಡ್ ಆಫ್ ಪ್ರೊಸೀಜರ್ ಅಂತ ಏನೈತದು.
ಹಂಗಾಗಿ ಅವ್ರನ್ನ ಅದಕ್ಕೆ ತೆಗೆದುಹಾಕಿದ್ದಾರೆ. ಅದು ಕ್ರಿಮಿನಲ್ ಪ್ರೊಸೀಜರ್ನಾಗಿ ಒಳಪಡಿಸ್ಕೊಂಡು ಅವ್ರನ್ನ ವಿಚಾರಣೆ ಮಾಡಿದ್ದಾರೆ. ಬಟ್ ಅವ್ರಿಗೆ PCA ಆ್ಯಕ್ಟ್ ಅಪ್ಲೈ ಆಗೋದಿಲ್ಲ. ಸಿದ್ದರಾಮಯ್ಯಗೆ ಅಪ್ಲೈ ಆಗ್ತೈತಿ. ಸಿದ್ದರಾಮಯ್ಯಗೆ ಅಪ್ಲೈ ಆಗ್ತೈತಿ ಅಂದರೆ ಅವರು ಅಧಿಕಾರದಾಗ ಇದ್ದಾರೆ, ಸರ್ಕಾರದಾಗ. ಹಾಗಾಗಿ ಇದಾಯ್ತಪ್ಪ, ಸರಿ, ರೈಟ್. ಇಲ್ಲಿ ಬಂದಿರೋದೇನು ಸರ್ಕಾರದ ಆಸ್ತಿ ಅಲ್ಲ ಇದು. ಯಾವುದು ಈ ಪರತಮ್ಮನಾಗಲಿ, ಇನ್ನೊಬ್ಬ ಶನ್ನಪ್ಪನಾಗಲಿ, ಬೊಮ್ಮಪ್ಪನಾಗಲಿ, ಸಿದಾನಂದ ಯಾರ್ಯಾರು ಇದ್ರಲ್ಲ, ಇನ್ನು ಅವ್ರ ಅಣ್ಣ ತಮ್ಮಗಳು ಯಾರು, ಅವ್ರ್ಯಾರು, ಅದೆಲ್ಲ ಅವ್ರ ವೈಯಕ್ತಿಕ ಆಸ್ತಿ. ಈ ವೈಯಕ್ತಿಕ ಆಸ್ತಿ ಮೇಲೆ ನೀವು ಹೆಂಗೆ ಇದು ಮಾಡ್ತೀಯ, ಅದು ಸಿವಿಲ್ ಕೇಸ್ ಆಗ್ತದೆ. ಅವ್ರು ಹೈಕೋರ್ಟ್ಗೆ ಹೋಗ್ತಾರೆ, ಕೇಸ್ ಹಾಕ್ತಾರೆ. ನನ್ನ ಆಸ್ತಿ ನಾನು ಏನು ಬೇಕಾದ್ರೂ ಮಾಡ್ತೀನಿ, ನೀನು ಯಾವ ಕೇಳೋಕ್ಕದನ್ನು. ಅದು ಲ್ಯಾಂಡ್ ಏನದು ರೆವಿಲಿ ಲ್ಯಾಂಡು. ರೆವಿಲಿ ಲ್ಯಾಂಡ್ ಮೇಲೆ ಅವ್ರಿಗೆ ಸ್ವತಂತ್ರವಾದ ಹಕ್ಕಿರ್ತತೆ. ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ನೀವೇ ಮಾರೋದು ಹೆಂಗೆ ಮಾರಿದೆ, ಹೆಂಗೆ ಬಿಟ್ಟೆ ಅಂತ ಕೇಳೋಕ್ಕೆ ಬರೋದಿಲ್ಲ. ಅದನ್ನು ಇವತ್ತು ಕೋರ್ಟು ಅದನ್ನು ನಾನು ವಿಶ್ಲೇಷಣೆ ಮಾಡಿ ಬರೆದಿದ್ದೆ, ಅದೇ ಥರ ಹೇಳೈತಿ. ಯಾವುದು ಇದು ಬರೋದಿಲ್ಲ, ಇದು ಸಿವಿಲ್ ವ್ಯಾಜ್ಯಕ್ಕೆ ಬರ್ತತೆ ಅಂತ. ಇವ್ರ ಮೇಲೆ ಇವ್ರ ಆಸ್ತಿನ ಯಾಕೆ ಮಾರ್ಕೊಂಡು ಯಾಕೆ ಬಿಟ್ಟೆ ಅಂತ ಕೇಳೋಕ್ಕೆ ನಮಗೆ ಹಕ್ಕಿಲ್ಲ. ನಾವೇನಿದ್ರು ಭ್ರಷ್ಟಾಚಾರ, ಸರ್ಕಾರದ ಆಸ್ತಿ ಮಾತ್ರ ನಾವು ಪರಿಶೀಲನೆ ಮಾಡಬೇಕು. ಅದು ಬಿಟ್ಟು ಸಾರ್ವಜನಿಕರ ಆಸ್ತಿನ ಅಂದರೆ ವೈಯಕ್ತಿಕ ಆಸ್ತಿನ ತನಿಖೆ ಮಾಡೋಕ್ಕೆ ಕಾನೂನಾಗ ಅವಕಾಶ ಇಲ್ಲ. ಯಾರಿಗೆ ಬೇಕಾಗ್ತೀರಿ ಅವ್ರನ್ನ ತನಿಖೆ ಮಾಡಿದ್ದೇ ತಪ್ಪು. ಯಾರನ್ನ ಪರ್ವತಮ್ಮನ್ನಾಗಲಿ ಅಥವಾ ಅವ್ರ ಅಣ್ಣನಾಗಲಿ ಇನ್ನೊಬ್ಬವನ್ನ ಯಾರು SC ಹೊಲ ಮಾರ್ದನ್ನ ಕೇಳೋಕೆ ಹಕ್ಕೇ ಇಲ್ಲ ಇವ್ರಿಗೆ. ಅವ್ರು ರಿಟ್ ಹಾಕ್ಬೋದು ಇವ್ರ ಮೇಲೆ, ನಮ್ಮ ಮಾನಸದವ್ರು ಅಂತ ಲೋಕಾಯುಕ್ತರ ಮೇಲೆ. ನಮ್ಮ ಮಾಡ್ಬೋದು, ನಮ್ಮ ಆಸ್ತಿ, ನೀನು ಯಾವಂತ ಕೇಳೋಕೆ. ನಾನು ಪುಕ್ಕಟ್ಟೆ ದಾನ ಮಾಡ್ತೀನಿ, ಹಂಗೆ ದಾನನೇ ಮಾಡೇನೆ ಅವ್ರ ಅಣ್ಣ, ನಾನು ದಾನ ಮಾಡೋದು, ನೀನು ಯಾವನ್ ಕೇಳೋಕೆ. ನನ್ನ ಜೋಬಗಳು ದುಡ್ಡು ನಾನು ಖರ್ಚು ಮಾಡೋಕ್ಕೆ ಅದೇನೋ ಒಳ್ಳೆ ನೀರಿಗೆ ದೊಣನಾಯಕನ ಅಪ್ಪನೇ ಅಂದಾಗ ಸರಿಯಾಗಿ ನೀರು ಇರ್ತಪ್ಪಣ, ಯಾಕೆ ಕುಡಿತೀನಿ, ಮಳೆ ಬಂದೈತಿ, ನೀರು ಹೋಗ್ತವೆ, ನೀನು ಬಿಂದಿಗೆ ಹೊತ್ಕೊಂಡು ಒಯ್ದಿದ್ವಿ ಎಲ್ಲಿ ತೊರಿಯೋಕೆ. ಹಂಗೆ ಅದು ಕಾನೂನು, ಅದು ಯಾರು ಕೇಳೋಕ್ಕೆ ಬರೋದಿಲ್ಲ. ಆದರೆ ಏನೋ ಒತ್ತಡಕ್ಕೆ ಈ ಹೋಗಿ ಅವ್ರು ತನಿಖೆ ಮಾಡಿದಾರೆ. ಅದು ತನಿಖೆ ಮಾಡೋಕ್ಕೆ ಬರೋದಿಲ್ಲ. ನಿಜವಾಗಿ ಕೇಸ್ ಹಾಕ್ಬೋದು. ನಮ್ಮ ಮಾನ ನಷ್ಟ ಆಗೈತಿ ಅಂತ ಪಾರ್ವತಮ್ಮನೂ ಅವರಣ್ಣ ಅವರೆಲ್ಲ ಸೇರಿ ನಾನು ಮಾಡ್ಬೋದು, ನನ್ನ ಆಸ್ತಿ ನಾನು ಬೇಕಾದವ್ರಿಗೆ ಕೊಟ್ಕೊಳಕ್ಕೆ. ಅವ್ರಿಗೇನಾನ ಅವರು ವ್ಯವಹಾರ ನಮ್ಮ ಆಸ್ತಿಯಕ್ಕೆ ಕೈ ಇಕ್ಕಿ ನಮಗೇನು ದುಡ್ಡು ಕೊಟ್ಟಿಲ್ಲ ಕಾಳ್ರು. ಬರೀ ಕೊಡ್ತೀನಿ ತಗೊಂತೀನಿ, ಬರೀ ಇದೆ ಪತ್ರ ವ್ಯವಹಾರ. ಕೊಟ್ಟರು ಒಂದು ಕೊಡೋದಿಲ್ಲ ಎರಡು, ನಾವು ಬಿಸಾಡ್ತೀವಿ. ನಾವೇನು ದುಡ್ಡು ತಗೊಂಡಿಲ್ಲ ಯಾರಿಂದ, ಸರ್ಕಾರದ ಆಫೀಸ್ ಕಟ್ತಾ ಅದು ಸಂಬಂಧ ಇಲ್ಲ. ನಾವು ಒಪ್ಪಿ ಬೇಕಾದ್ರೆ ಕೇಸು ಹಾಕ್ತೀವಿ, ನಮ್ದು ಅಕ್ವೈರ್ ಮಾಡಿದರೆ ನಮ್ಮ ಪರಿಹಾರ ಕೂಡ, ಆ ನಂತರ ನಮ್ಮ ಆಸ್ತಿ ಬಿಟ್ಕೊಡ್ತೀವಿ. ಆ ಥರದೊಂಥರ ಸಿವಿಲ್ ಕೇಸ್ ಆಗುತ್ತೆ. ಭ್ರಷ್ಟಾಚಾರ ಬರ್ತದೆ ಅದ್ರೊಳಗೆ ಅವ್ರು ಪ್ರೈವೇಟ್ ಪಾರ್ಟಿ. ಅಲ್ಲಿ CM ಯಾಕೆ ಹೋಗ್ತಾನೆ ಈ ಕೇಸ್ನ ಕೇಳೋಕೆ? CM ಅದಾಗಿರೋದು ಈಗ 25 ವರ್ಷದಾಗ 20 ವರ್ಷದಾಗಂತೆ. ಈ ಥರ ಇದೆಲ್ಲ ಕಾನೂನಲ್ಲಿ ಬರೋದವ, ಇದೆಲ್ಲ ಸಿವಿಲ್ ವ್ಯಾಜ್ಯಕ್ಕೆ ಹೋಗ್ತದೆ. ಹಂಗಾಗಿ ಲೋಕಾಯುಕ್ತರು ಅವ್ರನ್ನ ತನಿಖೆ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಬೇಕಿದ್ರೆ ಹೈಕೋರ್ಟ್ಗೆ ಸಿವಿಲ್ ಕೇಸು, ಸಿವಿಲ್ ರಿಟ್ ಹಾಕಿ ಪರಿಶೀಲನೆ ನಮಗೆ ಪರಿಹಾರ ಕೊಡಿಸ್ರಿ ಅಂತ ಕೇಳ್ಕೊಬೋದು. ಅದು ಕಾನೂನಾಗ ಅವಕಾಶ ಐತಿ. ಇದೆಲ್ಲ ಸುಳ್ಳು. ಇವನು ಯಾವನು ಯುದ್ಧಸ್ಪಲ್ಲ ಕೇಸ್ ಹಾಕಿರೋದು ಇದ್ರಾಗ. ಅದಕ್ಕೆ ಸಂಬಂಧ ಇಲ್ಲ. ಹಿಂಗೆ ಬರುತ್ತೆ ಮುಂದೆ ಅಂತದ್ದು ಬರ್ತಿದ್ವಿ, ಅದು ಹಂಗೆ ಬಂದುಬಿಡ್ತೀವಿ. ಏನು ಬಂತು, ಇದು ಸಿವಿಲ್ ವ್ಯಾಜ್ಯ ನಮಗೆ ಬರೋದು. ನಾವು ಬರ್ದಾರೆ ಅವ್ರು ಕೋರ್ಟ್ನಾಗ ರಿಪೋರ್ಟಾಗ. ಆಮೇಲೆ ಈ ಮುಖ್ಯಮಂತ್ರಿ ಮೇಲೆ ಯಾವುದೇ ಅಲಿಗೇಷನ್ ಪತ್ರ ವ್ಯವಹಾರ ಮಾಡಿರ್ತಕ್ಕಂಥ ದಾಖಲೆ ಇಲ್ಲ. ಮುಖ್ಯಮಂತ್ರಿ ಮೊನ್ನೆ ಅವರು ಅದಾಗಿರೋದು 20 ವರ್ಷದಾಗೆ 70 ವರ್ಷ ಸಿಕ್ಕಿಲ್ಲಪ್ಪ ನಮಗೆ. ಯಾರು ರೆಕಮೆಂಡು, ನೀನು ಏನೋ ಊಹಾಪೋಹ ಮಾಡ್ಕೊಂಬಿಟ್ರೆ ಊಹಾಪೋಹ. ಅದೇ ನಿಮಾನ್ಸಿ ಕರ್ಕೊಂಡೋಗಿ ಯಾಕೆ ಹಿಂಗೆ ಮಾಡ್ತೀಯ ಅಂತ ಟೆಸ್ಟ್ ಮಾಡ್ಬೇಕಾಗತ್ತೆ. ಯಾರನ್ನ ಮುನಿಕೃಷ್ಣನ ನಿಮ್ಮ ಬರೀ ತಲೆಲ್ಟಾಗ್ಯವನೇ ನಿಮಾನ್ಸಿ ಕರ್ಕೊಂಡೋಗಿ ಯಾಕೆ ಹಿಂಗೆ ಮಾಡ್ತಾನೆ, ಇವಾಗ ಕಡ್ತಿಲ್ಲ ಪಡ್ತಿಲ್ಲ, ದಾಖಲೆನೂ ಕೊಡ್ತಾಯಿಲ್ಲ, ಸುಳ್ಳು ಹೇಳ್ಕೊಂಡು ಕೋರ್ಟ್ ಕಚೇರಿಗೆ ಕೆಲಸ ಕೊಡ್ತಾಯಿದ್ದಾನೆ.
ಅಂತ ಹೇಳಿ ಅವನ್ನೇ ಅರೆಸ್ಟ್ ಮಾಡ್ತಾರೆ, ಇಷ್ಟಾಗಿ ಬಿಡೋದಿಲ್ಲ. ಯಾಕಂದರೆ ಅವೆಲ್ಲ ಒಂದು ನ್ಯಾಯಾಂಗ ತನಿಖಾ ಸಂಸ್ಥೆಗಳು ನ್ಯಾಯಾಂಗ ಆದೇಶ ಮಾಡೈತಿ, ಅದೇನೋ ನಿರ್ಧಾರ ಅದನ್ನು ನ್ಯಾಯಾಂಗದ ಆದೇಶವನ್ನು ಪ್ರಶ್ನೆ ಮಾಡ್ದಂಗೆ ಆಗುತ್ತೆ. ಯಾರು ಇವನು MS ಅಂತ ನಾವು ಯೋಗಿ ಕೃಷ್ಣಮ್ಮ. ಹಾಗೇನಾಗುತ್ತೆ, ನ್ಯಾಯಾಲಯದಲ್ಲಿರ್ತಕ್ಕಂಥ ಘಟನಾವಳಿಗಳನ್ನು ನೀನು ಪಬ್ಲಿಕ್ಕಾಗಿ ಸುಮ್ಮನೆ ಕಮೆಂಟ್ ಮಾಡೋದಾಗಲಿ ಅಥವಾ ವಿರೋಧ ಮಾಡಿದರೆ ಅದು ನ್ಯಾಯಾಲಯದ ನಿಂದನೆ ಆಗ್ತದೆ. ಆಗ ಏನಾಗುತ್ತೆ, ಅವನೊಳಗೆ ಹೋಗ್ತಾನೆ, ರೆಗ್ಯುಲರ್ ಪೊಲೀಸ್ ಹಿಡಿದು ಒಳಗೆ ಹಾಕ್ಬಿಡ್ತಾರೆ, ಕೋರ್ಟ್ ಆರ್ಡ್ರ್ ಮಾಡ್ತೈತಿ, ಇವನೊಳಗೆ ಹಾಕ್ರಿ, ಇವನು ನಮಗೆ ನ್ಯಾಯ ಕಳ್ಸಕ್ಕೆ ಬಂದ ಕೋರ್ಟ್ಗೂ ಬೇಕಾಗ್ತಕೊಂತ ಅಂಥ ಬದುಕು ಮಾಡ್ಕೊಂತಾನೆ. ಇವತ್ತೆಲ್ಲ ನಾಳೆ ಅದೆಲ್ಲ ಆಗ್ತೈತೆ ಅವನ ಮೇಲೆ. ಯಾರು ಮುನ್ನಿ ಕೃಷ್ಣ ಕೊನ್ನಿ ಕೃಷ್ಣನ ಮೇಲೆ. ಯಾಕಂದರೆ ಇವನು ಏನಾದರೂ ಇಲ್ಲ, ಸುಳ್ಳು ಎಲ್ಲ ಒಟ್ಟು ಪ್ರಭಾವಕ್ಕೊಳಗಾಗ್ಯವ್ರೆ. ಲೋಕಾಯುಕ್ತರು ಅಂದರೆ ಏನು ಪ್ರಭಾವಕ್ಕೊಳಗಾಗಿತ್ತು ವರ್ಷದ ಅಂದ್ರೆ 4 ಬಿಟ್ಟು ಕಟ್ಟಾಕಿ ಏನು ಪ್ರಭಾವಕ್ಕೊಳಗಾಗಿದ್ವಿ? ನಾನು ಡ್ಯೂಟಿನ ಮಾಡಿದ್ನಿ, ಇಲ್ಲದ ಜನ ಬರೀಬೇಕು. ತೋರ್ಸು ಅಂತ ಹಿಡಿದು ಕೇಳಿರಿ, ಏನು ಹೇಳ್ತಾನೆ? ಪ್ರಭಾವ ಅಂದ್ರೇನು? ಎಲ್ಲೈತಿ ಪ್ರಭಾವ? ಪತ್ರದಾಗ ತೋರ್ಸೋದು. ನೀನು ತಿಳ್ಕೊಂಡಿದ್ದೀವಿ ಪ್ರಭಾವ ಮುಖ್ಯಮಂತ್ರಿಗೆ ಅಂತಿದ್ದೇ ಇರ್ತೈತೆ, ಅದನ್ನ ತೆಗ್ದಕ್ಕಾಗತ್ತೆ. ನಾವಾಗಲಿ ಇನ್ನೊಬ್ಬರಾಗಲಿ ಅವ್ರವ್ರ ಸ್ಥಾನಮಾನಕ್ಕಿರ್ತಕ್ಕಂಥ ಗಂಟೆ ಗಂಭೀರ ಇರ್ತತೆ, ಅದು ಪ್ರಭಾವ ಅಂತಂದು ಇಟ್ಕ. ಅದನ್ನು ನಾವು ತೆಗ್ದಕ್ಕೆ ಬರೋದು. ನೀನು 3 ಬುಟ್ಟನ ಇದ್ದಂಗಿರಯ್ಯ ಮುಖ್ಯಮಂತ್ರಿ ಅಂತ ತಿಳಕ್ಕಾಗತ್ತೆ? ಅದು ಅವನ ಪ್ರಭಾವ ಇರ್ತದೆ, ದೊಡ್ಡ ಮನುಷ್ಯ ಅಂತಾರೆ ಇರ್ತಾನೆ ಅವನು ಮುಖ್ಯಮಂತ್ರಿ. ಇದ್ರಾಗೇನು ಬಳಸಿ ಹೇಳೋದನ್ನ ಪ್ರಭಾವನ ಇಲ್ಲಿ ಸಿಕ್ಕಿಲ್ಲಲ್ಲ ಪತ್ರಗಳು ಅಂತ ಅವನ್ನ ಕ್ಲಾಸ್ ಮತ್ತೆ ಇನ್ನು ವಾರ ಕಳೆಬೇಕಂದ್ರೆ ಅಲ್ಲಿ ತನಕ ಟೈಮ್ ಕೊಟ್ಟೈತಿ. ವಾರದೊಳಗೆ ನೀನು ಕ್ವಶನ್ ಮಾಡದೆ ಮತ್ತೆ ಮಾತಾಡಿದರೆ ಅರೆಸ್ಟ್ ಮಾಡ್ತಾರೆ ರೆಗ್ಯುಲರ್ ಪೊಲೀಸ್, ನ್ಯಾಯಾಲಯದ ಆದೇಶ ಅಂತ. ಅವ್ನು ಬೇಕಾದ್ರೆ ಅಪೀಲ್ ಹೋಗ್ಬೋದು ಸುಮ್ಮನೆ ಚಿಕ್ಕಮುಚ್ಕೊಂಡು. ಆದರೆ ಸಮಸ್ಯೆಗಳನ್ನು ಬೈಕಮ್ಮಕ್ಕೆ ಬರೋಲ್ಲ, ಕೋರ್ಟ್ ಆದೇಶ ಬೈಕಮ್ಮಕ್ಕೆ ಬರೋಲ್ಲ, ಲೋಕಾಯುಕ್ತ ಆದೇಶನೂ ಬೈಕಮ್ಮಕ್ಕೆ ಬರೋದಿಲ್ಲ. ಕಾಮೆಂಟ್ ಮಾಡಿಕೊಡ್ರಿ. ಅವರು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಜುಡಿಷಿಯಲ್ ಎನ್ಕ್ವೈರಿ ನೀನು ಕಾಮೆಂಟ್ ಮಾಡಿಬಿಟ್ರೆ ನೀನೇ ಲೋಕಾಯುಕ್ತ ಮಾಡ್ಬೇಕನ್ನಪ್ಪ ಮನಿ ಕೃಷ್ಣ. ಏನಯ್ಯ ಈಗ ಬರ್ತಾ ದೇಶದಲ್ಲಿ ಜನ ಕಾನೂನು ತಿಳ್ಕೋಬೇಕಂತೆ. ಬರ್ತಾ ದಡ್ಡರಾದ್ರಂಗೆ ಎಲ್ಲ ಬರೀ ದಡ್ಡರೇ ಆಗ್ಬಿಟ್ಟವ್ರು. ಇವರು ಆರೋಪಿ MLAಗಳು BJPಯವರು ಅವ್ರ ವಿರೋಧ ಪಕ್ಷ ಅಂದ್ರೆ ಏನಂತ ಗೊತ್ತಾಗಿಲ್ಲ, ವಿರೋಧ MLAಗಳು ಅಂತ ಅವ್ರು ಹೆಸರಿಕೊಂಬಿಡೋರು. ಅಂದರೆ ಅವ್ರ ಕೆಲಸನೇ ಅವ್ರಿಗೆ ಗೊತ್ತಿಲ್ಲ, ವಿರೋಧ MLAಗಳಲ್ಲ. ಅವ್ರು ಏನು ಹೇಳಬೇಕು, ಏನಪ್ಪ ಅಂತಂದರೆ ಎದುರು ಪಾರ್ಟಿಯರು ಅಂತಾರೆ ಅಷ್ಟೇ. ಇವ್ರು ತಿಳ್ಕೊಂಡಾರೆ ನಾವೆಲ್ಲದಕ್ಕೂ ವಿರೋಧ ಮಾಡ್ಬೇಕಷ್ಟೇ ಅಂತ ಇವ್ರು ತಿಳ್ಕೊಂಡಾರೆ. ಈ ಬೊಖರಾ BJP MLAಗಳು ವಿರೋಧ ಮಾಡ್ತಾರೆ. ಏನ್ಯಾರನ್ನ ಆಡಳಿತ ವಿರೋಧ ಮಾಡಬಾರ್ದು, ಸಹಮತ ಮಾಡಬೇಕು. ಎದುರಾಳಿಗಳಾಗಿ ಅವರಿಗೆ ಒಂದು ಫೈಟ್ ಕೊಡಬೇಕು. ಅದು ಬಿಟ್ಟು ವಿರೋಧ ಮಾಡೋದು, ನಾವು ಅಪೋಸಿಷನ್ ಅಂದರೆ ಇಂಗ್ಲೀಷ್ ಪದದಾಗ ವಿರೋಧ ತಾನೆ, ಎಲ್ಲ ವಿರೋಧ ಮಾಡಿಬಿಡ್ಬೇಕು, ಏನು ಸಿಕ್ಕಿದ್ರೆ ಅದನ್ನೇ ವಿರೋಧ ಮಾಡ್ಬೇಕು. ಈ ಥರ ವಿರೋಧಿ MLAಗಳು ಅನ್ಬೇಕಾಗತ್ತೆ. ಇವ್ರನ್ನ BJP MLAಗಳು ಬಿಟ್ಬಿಟ್ಟು ವಿರೋಧಿ MLAಗಳು ಏನು ಕೆಟ್ಟ ನಡವಳಿಕೆ ಮಾಡ್ಯಾರ ರಾಜಕೀಯದಾಗ. ಈ ಥರ ಇವರೆಲ್ಲ ಕುರುಗೆಟ್ಟು ಹಾಳಾಗಿ ಹೋಗ್ಬಿಟ್ರು. ಹಾಗೆ ಈಗ ಮುಂದೇನಾಗಿತ್ತಪ್ಪ ಅಂದರೆ, ಇಲ್ಲಿ ಇವತ್ತಿನ ತೀರ್ಮಾನದಾಗೆ ರಿಪೋರ್ಟ್ ಆಗಿ ಹೋಗಿತ್ತು. ಇದೇನು ಸಿಕ್ಕಿಲ್ಲಪ್ಪ ನಮಗೆ. ಈಗ ಸಿದ್ದರಾಮಯ್ಯನ ಯಾವ ರೀತಿ ಸಿಗಿಸ್ಬೇಕು ಹೇಳೋದು ನೀವೇ, ಬೇಕಾದ್ರೆ ಸಿಗಿಸ್ಬೇಡ, ಎಲ್ಲೇ ಸಿಗಿಸ್ಬೇಕು. ಇವೊಂದು ಫೋನ್ ಕೂಡ ಎಲ್ಲಿ ಫೋನ್ ಮಾಡಿದ್ರು ಅವರು, ಯಾರಿಗೆ ಮಾಡಿದ್ರು? ಕಾಗದ ಬೇಡ, ಕಾಗದಂತೂ ಸಿಕ್ಕಿಲ್ಲ, ಸೈನ್ ಹಾಕಿರೋ ಇಲ್ಲ. ನಾವೇನು ತೋರಿಸ್ಬೇಕು? ನಾನು ನಾಳೆ ಕಟ್ಕಟ್ಟಾಗಿ ನಿಂತ್ಕೊಂಡು ಹೇಳ್ಬೇಕು. ಯಾರು ಉದೇಶಿ ಅವನ SP ಮೈಸೂರು ಲೋಕಾಯುಕ್ತ SP ಕಟ್ಕಟ್ಟಾಗಿ ನಿಂತ್ಕೊಂಡು ಹೇಳ್ಬೇಕು, ಮುಖ್ಯಮಂತ್ರಿ ಮೇಲೆ ಏನು ಆಪಾದನೆ ಮಾಡಿದ್ದೀನೋ ಅದನ್ನು ಹೇಳ್ಬೇಕು. ಆಮೇಲೆ ಅದನ್ನು ಡಾಕ್ಯುಮೆಂಟ್ ತೋರಿಸ್ಬೇಕು. ಜಡ್ಜಿಗೆ ಏನು ತೋರಿಸ್ತಾನೆ ಬದ್ನೆಕಾಯಿ ಅವ ಏನು ಇರೋದ, ಅದಕ್ಕೆ ಏನು ಸಿಕ್ಕಿಲ್ಲ ಅಂತ ಬರ್ದಾಕೆ.
ಸಿದ್ದರಾಮಯ್ಯರು ಯಾವುದೇ ಪತ್ರ ಅವರು ಇಲ್ಲ ಇದ್ರಾಗ 10 ವರ್ಷದ್ದೆಲ್ಲ ಪರಿಶೀಲನೆ ಮಾಡಿದ್ವಿ ಸ್ವಾಮಿ, ಏನು ಸಿಕ್ಕಿಲ್ಲ. ನಾನು ಇದರಲ್ಲಿ ಏನು ಅವರ ಆರೋಪನ ಸಾಬೀತು ಮಾಡೋಕ್ಕಾಗೋದಿಲ್ಲ. ಯಾರ ಆರೋಪನ? ಮುನ್ನಿ ಕೃಷ್ಣ ಕುನ್ನಿ ಕೃಷ್ಣಂದ ಆರೋಪ ಸಾಬೀತು ಮಾಡೋಕ್ಕಾಗಲ್ಲ. ಬೇಕಿದ್ರೆ ಅವನಿಗೆ ನೋಟಿಸ್ ಕೊಟ್ಟು ಕರ್ಸ್ಕೊಂಡು ಕೇಳ್ರಿ. ಅವನಿಗೊಂದು ನೋಟಿಸ್ ಕೊಟ್ಟು ಕೋರ್ಟಿಗೆ ಒತ್ತಾಕಿದ್ದಾರೆ. ಅದನ್ನು ಈ ಎಲ್ಲ ಘಟನೆಗಳನ್ನು ನಾನು ಹಿಂಗೆ ಆಗ್ತವೆ ಅಂಥೇಳಿ ಯಾರೂ ಇಷ್ಟ ಸಾಹಸ ಮಾಡಲ್ಲ. ನಾನು ಏನೋ ಒಂದು ಅದರಲ್ಲಿ ಒಂದು ಅಭ್ಯಾಸ, ನನಗೆ ಅದೊಂದು ಹವ್ಯಾಸ. ಅದು ಜ್ಯೋತಿಷ್ಯ ಒಂದು ಹವ್ಯಾಸ ಅಷ್ಟೇ. ನಾನು ಅದ್ರಾಗೇನು ಜೀವನ ಮಾಡೋಣಲ್ಲ. ಆದರೆ ಜೀವನಕ್ಕೆ ಸಿಕ್ಕಿದ್ರೆ ಏನೋ ಇಟ್ಟು ಯಾರೋ ಕಾಣಿಕೆ ಅಂಥದ್ದು ಏನು ಕೊಟ್ಟರು ಕೂಡ ಅದು ಜ್ಯೋತಿಷ್ಯ ಪದ್ಧತಿ ಐತಿ. ಗುರು ಕಾಣಿಕೆ ಅಂತ ಕೊಟ್ಟರು ತಗೋಬೋದು. ಅದನ್ನು ಹಾಗೆ ಪುಕ್ಕಟೆ ಕೂಡ